ನಮಸ್ಕಾರ ಎಲ್ಲರಿಗೂ. ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ರಿಚ್ ಪ್ರೋಟೀನ್ ಇರುವ ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ರೈಸು ಬೇಕಾಗಿಲ್ಲ, ರವೆನೂ ಬೇಕಾಗಿಲ್ಲ. ತುಂಬಾ ಸುಲಭವಾಗಿ ಇಡ್ಲಿ ಡಯಟ್ ಮಾಡುವವರಿಗೆ ಹಾಗೂ ಡಯಾಬಿಟಿಸ್ ಇದ್ದವರಿಗೆ ಹಾಗೂ ತುಂಬಾ ಒಳ್ಳೆ ಹೆಲ್ತಿಕರವಾದ ಈ ರೆಸಿಪಿ. ಇದು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಕಪ್ಪು ಹೆಸರುಬೇಳೆ, ಮೂಂಗ್ ದಾಲ್, 1 ಕಪ್ಪು ಉದ್ದಿನಬೇಳೆಯನ್ನು ತೆಗೆದುಕೊಳ್ಳಬೇಕು. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಮೆಂತ್ಯಕಾಳನ್ನು ಹಾಕಿ 3 ಟೇಬಲ್ ಸ್ಪೂನ್ ಸಾಬುದಾನವನ್ನು ಹಾಕಿ ಇದನ್ನು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ಥರದಲ್ಲಿ ಚೆನ್ನಾಗಿ 2-3 ಸರಿ ವಾಶ್ ಮಾಡ್ಕೊಳ್ಳಿ. ನೀರೆಲ್ಲ ತೆಗೆದು ಆಮೇಲೆ ನೀರನ್ನು ಹಾಕಿ ಇದನ್ನು ನೆನೆಯಲು ಬಿಡಿ. 2-3 ತಾಸು ನೆನೆಯಲು ಬಿಡಿ. ಇದು ಚೆನ್ನಾಗಿ ನೆಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಚೆನ್ನಾಗಿ ನೆನಿಬೇಕು ಬೇಳೆ. ಮಿಕ್ಸಿ ಜಾರಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಬೇಕು. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಬೇಕಾಗುತ್ತೆ. ನೋಡಿ, ಈ ಥರದಲ್ಲಿ ಹಾಕಿದ್ದು ತುಂಬ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ನೀವು ವಾರದಲ್ಲಿ 2-3 ಸಲ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ 1/4 ಕಪ್ಪು ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ. ಇಡ್ಲಿ ಹಿಟ್ಟು ರುಬ್ತೀವಲ್ಲ ಆ ಥರದಲ್ಲಿ ಇರಬೇಕು. ತುಂಬ ನೀರು ಕೂಡ ಆಗಬಾರ್ದು. ಹಾಗೆ ತಿಕ್ಕಾಗಿ ಸ್ವಲ್ಪ ಚೆನ್ನಾಗಿ ಇರಬೇಕು. ನೋಡಿ, ಈ ಥರದಲ್ಲಿ ಇರಬೇಕಾಗುತ್ತೆ. ಹಾಗೆ ಒಂದೇ ರೌಂಡಲ್ಲಿ ಆಗಲ್ಲ, 2 ರೌಂಡ್ ಬೇಕಂದರೆ 2 ಸರಿ ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ. ನೀವು ಬೇಕಂದರೆ ಗ್ರೈಂಡರಲ್ಲಿ ಕೂಡ ರುಬ್ಕೋಬೋದು. ಇದಕ್ಕೂ 1/4 ಕಪ್ಪು ನೀರು ಹಾಕಿ ರುಬ್ಬಿಕೊಳ್ಳಿ. ಸಮ್ಮರ್ ಟೈಮಲ್ಲಿ ಈ ಹೆಸರುಬೇಳೆಯನ್ನು ಕೂಲಾಗಿ ಇರುತ್ತೆ. ಹೆಸರುಬೇಳೆ ತಿಂದರೆ ಈ ಥರದಲ್ಲಿ ಇಡ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಕ್ಯಾಪನ್ನು ಮುಚ್ಚಿ 6-8 ತಾಸು ನೆನೆಯಲು ಬಿಡಿ. ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ನೊರೆ ಆಗಿ ಚೆನ್ನಾಗಿ ಉಬ್ಬಿ ಬರಬೇಕು. ಅಂದ್ರೇ ಇಡ್ಲಿ ತುಂಬಾ ಸ್ಮೂತ್ ಹಾಗೂ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಇರಬೇಕು. ಇದನ್ನು ಚೆನ್ನಾಗಿ 1-2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು. ಅಂದ್ರೇ ಚೆನ್ನಾಗಿ ಮಿಕ್ಸ್ ಆದ್ರೇ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ಗ್ಯಾಸ್ ಮೇಲೆ ಇಡ್ಲಿ ಕಡಾಯಿಯನ್ನು ಇಟ್ಟು ಅದಕ್ಕೆ 1.5 ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಿ. ಕುದ್ಮೇಲೆ ಇದು ಕುದಿಯಲು ಬಿಟ್ಟು ಹಾಗೆ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕಿಕೊಳ್ಬೇಕು. ನಿಮ್ಮ ಬಟ್ಟೆ ಹಾಕಿ ಇಡ್ಲಿ ತಟ್ಟೆ ಇದ್ದರೂ ಆ ಥರದ ಅದರಲ್ಲಿ ಕೂಡ ಹಾಕ್ಕೋಬೋದು, ಹಾಗೆ ಕೂಡ ಹಾಕ್ಕೋಬೋದು. ಇದಕ್ಕೆ ರೈಸ್ ಯೂಸ್ ಮಾಡಿಲ್ಲ, ರವೆನೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ತಟ್ಟೆಗೆ ಎಣ್ಣೆ ಹಚ್ಕೊಂಡೋಗಿದ್ರೆ ನೀವು ಹಚ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಆದರೆ ನಾನು ಎಣ್ಣೆ ಯೂಸ್ ಮಾಡಲ್ಲ. ನೀವು ಇಡ್ಲಿ ತೆಗಿಬೇಕಾದ್ರೆ ಆ ಸ್ಪೂನಿಗೆ ತಣ್ಣನೆ ನೀರು ಹಚ್ಚಿ, ತಣ್ಣನೆ ನೀರು ಎದ್ದಿ ಇಡ್ಲಿ ತೆಗೀರಿ. ಹಾಗೇ ಬರುತ್ತೆ. ನೀವು ಎಣ್ಣೆಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕೂಡ ನೀವು ಟ್ರೈ ಮಾಡಿ ನೋಡಿ. ಇಡ್ಲಿ ತೆಗಿಬೇಕಾದ್ರೆ ಸ್ಪೂನು ನೀರಲ್ಲಿ ಎದ್ದಬೇಕು. ನೀರಲ್ಲಿ ಎದ್ದು ತೆಗೆದ್ರೆ ತುಂಬ ಸುಲಭವಾಗಿಯೇ ಬರುತ್ತೆ. ನೋಡಿ, ರುಚಿಕರ ಹಾಗೂ ಟೇಸ್ಟ್ ಈಜಿ ಸಾಫ್ಟಾದ ಇಡ್ಲಿ ರೆಡಿ ಫ್ರೆಂಡ್ಸ್. ನೀವು ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ತುಂಬ ಆರೋಗ್ಯಕರವಾದ ರೆಸಿಪಿ. ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.